ಹಲೋ ಹಲೋ, ಯಾರ ಕೇಳ್ತದ? ಬಾಲೆ ನನ್ನೆ. ಹಾಂ ಈಗ ಕೇಳ್ತದಾ? ಅದೇಯ ಫೋನೇ ಸರಿ ಇರುದ್ಲೆ, ಮನೆ ಒಳಗಂತೂ ಒಂದು ಚೂರು ಕೇಳೋದ್ಲೆ. ಹಂಗಾಗಿ ನಾ ಮತ್ತೆ ಈಗತ್ಲೆ ಹಿತ್ಲ ಕಡೆ ಬಂದ್ಕೊಂಡಿನ ಕಣೆ. ಹ್ಞೂ ಎಲ್ಲ ಹುಷಾರದಾರ? ಎಂತಿಲ್ಲ ಕಣೆ ಬಲೆ, ನಿಮ್ಮಲ್ಲಿ ಮಾಲೆ ಇಟ್ರೇನೆ ಡೇಟ್ ಇಟ್ರ ನಿಗಂಟು ಮಾಡಿದ್ರ? ನಮ್ಮಲ್ಲಿ ಎಂತದ ಭಾನುವಾರ ಅಂತ ಏನು ಗಂಡ ಹೆಂಡತಿ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಿದ್ರು. ನಮ್ಮನ್ನೇನು ಕೇಳ್ತಾರನೆ. ಕೊನೆಗೊತ್ತಿಗೆ ಮತ್ತೆ ನಿಂಗೆ ಹೇಳೋಣ ಅಂತ ಮಾಡಿದೆ ಕಣೆ. ಅವರೇನು ನಾಳೆ ಮಲೆ ಅಂದರೆ ಹಿಂದಿನ ಫೋನ್ ಮಾಡಿದ್ರು ಹಂಗಿದ್ದಾರೆ. ಆಮೇಲೆ ಇದು ನಮ್ಮಲ್ಲಿ ಇಟ್ಕೊಂಡಾರೆ ಅವ್ರು ಬರಲಿ ಇವ್ರು ಬರಲ್ಲ ಅಂತ ಮುರಿಗೆ ಹಾಕೊಂಡ್ರೆ ಸರಿ ಆಗ್ತದೆ. ಅದಕ್ಕೆ ಕಣೆ ಬಲೆ, ನಮ್ಮನ್ನು ನಾಳೆ ಭಾನುವಾರ ಅಂತ ಮಾತಾಡ್ತಿದ್ರು ನೋಡು. ಹೆಂಗೋ ಫೋನ್ ಮಾಡ್ತಾರೆ ಅವರಯ್ಯ. ನೀನೆಲ್ಲರೂ ಭಾನುವಾರ ಒಂದು ಇಟ್ಕೊಂಬೇಡ ಮರಗೈತೆ ಆತ ಇಟ್ಕೊಳೋದಾರ ಇನ್ನೊಂದು ಸಿಟ್ಕಳಿ ಅತ್ಲಾಗೆ ವರ್ಷಕ್ಕೊಂದ್ಸರಿ ಬಂದು ದುಪ್ಪ ಹಾಕೋದು ಎಂತಕ್ಕಿಲ್ಲ ಮಾಡ್ಕೊಳೋದು. ಆತನ ಹುಡುಗರು ಮಕ್ಕಳನ್ನೆಲ್ಲ ಕರ್ಕೊಂಡು ಅತ್ಲ ಬನ್ನಿ ಆತನೇ ಮೊದಲೇ ಹೇಳಿರೋಣ ಅಂತ ಮಾಡಿದೆ. ಏನು ಹೇಳ್ತಾರಂತ ಮಾಡಿದ್ಯಾ? ಅದೇ ಶನಿವಾರ ಫೋನ್ ಮಾಡ್ತಿದ್ರೇನ. ಅದಕ್ಕೆ ಎಂತಾರಾಗಲಿ ನೀನಾರು ಒಂಚೂರು ಅತ್ಲಾಗೆ ಇದು ಮಾಡ್ಕೆ ಅಂತ ಹೇಳಿದ್ ಕಣೆ. ಹಾಂ ಅದೇ ಹಲೋ ಅಮ್ಮ, ಹೋಗ್ಲಿ ಬಿಡು ಮರತ್ತೆ, ಒಳ್ಳೇದತ್ ನೀ ಹೇಳಿದ್ದು, ಒಂದು ಲೆಕ್ಕಕ್ಕೆ ಒಳ್ಳೇದಾತ. ಅದೇ ನಮ್ಮಲ್ಲೂ ಯಾವ ಥರ ಭಾನುವಾರನೇ ಇಟ್ಕೊಳೋದು ಅಂತ ಹೇಳ್ತಾ ಇದ್ರು. ಗುರುವಾರ ಪರವಾರ ಇಟ್ಕೊಳೋಣ ಅಂತಂದರೆ ಬರೋರಿಗೆ ಹೋಗೋರಿಗೆಲ್ಲ ಕಷ್ಟ, ಹುಡುಗರಿಗೆಲ್ಲ ರಜೆ ಇರ್ತದೆ ಭಾನುವಾರ ಆದರೆ. ಭಾನುವಾರನೇ ಮಾಡೋಣ ಅಂತಿದ್ರು. ಇನ್ನು ಹಂಗೆ ಈಗ ನಾಡ್ದು ಭಾನುವಾರ ನಿಮ್ಮಲ್ಲಾದರೆ ಮುಂದಿನ ಭಾನುವಾರನೇ ಇಟ್ಕೋಬೇಕೇನೋ ಕಣೆ. ಮತ್ತೆ ಲಾಸ್ಟ್ ಯಾವಾಗ ಹೇಳೋ? ಅಕ್ಟೋಬರ್ 2 ಕಾಣ್ತದೆ, ಗಾಂಧಿ ಜಯಂತಿ ದಿವಸ. ಆವತ್ತೇನು ಮೀನು ಮಾಂಸ ಅಂತ ಸಿಕ್ಕೋದ್ಲಂತೆ. ಹಾಗಾದ್ರೆ ಇನ್ನು ಮುಂದಿನ ಭಾನುವಾರನೇ ಇಟ್ಕೋಬೇಕೇನೋ ಕಣೆ ನಮ್ಮಲ್ಲಿ. ನಾಡ್ದು ಭಾನುವಾರ ನಿಮ್ಮಲ್ಲಿ ಆದರೆ ಮುಂದಿನ ಭಾನುವಾರ ನಮ್ಮಲ್ಲಿ. ನಾನು ಈಗ ಹತ್ಲೆ ಹೇಳ್ಕೊಂಡು ಹೇಳಿದ್ದು ಒಳ್ಳೇದು ಹತ್ತು ಕಣೆ ಅಮ್ಮ. ಇಲ್ಲಾಂದರೆ ನಾಡ್ದು ಭಾನುವಾರನೇ ಇಟ್ಕೋತಿದ್ರಪ್ಪ ನಮ್ಮಲ್ಲಿ. ಒಳ್ಳೆ ಕೆಲಸ ಮಾಡಿದೆ ಕಣೆ ಫೋನ್ ಮಾಡಿ. ಬಲೆ ಮತ್ತೆಲ್ಲರೂ ನಾ ಫೋನ್ ಮಾಡಿದ್ದೆ ಅಂತ ಹೇಳ್ಬೇಡೆ. ನಮ್ಮನೆ ಪಾಪಣ್ಣ ಗೊಟ್ಟಕ್ಕೆ ಸಿಟ್ಟು ಬಂದರೂ ಬಂತೆ. ಆತಾ ಸುಮ್ಮನಿರ. ಅದೇ ನಾ ಮಾಡಿನಂತ ಹೇಳ್ಬೇಡ. ಇನ್ನು ಕರೆಕ್ಟ್ ನನಗೆ ನಿಗಂಟಿಲ್ಲ. ಅವರಿಬ್ಬರು ಮಾತಾಡ್ತಿದ್ರು, ಅದು ನಲೆಸಿದೆ ನಾನು. ಯಾರಿಗೆ ಗೊತ್ತು ಮತ್ತೇನ ಅವಳಿಗೆ ಮುಂದಿನ ವಾರ ರಾಜದ ಡೇಟ್ ಅಂತೆ, ಹಂಗಂತೆ ಹಿಂಗಂತೆ ಏನು ಕತೆ ಆತ ಇತ್ತ. ಮತ್ತು ಅತ್ಲಾಗೆ ಎಂತಾರಾಗಲಿ ಅಂತ ನಿಂಗೊಂದು ಹೇಳೋಣ ಅಂತ ಮಾಡಿದೆ. ಅಲ್ಲ ಕಣೆ ಬಲೆ, ನಾಲ್ಕು ಟಮಟೆ ಇಟ್ಟಿಟ್ಟಿನ ತಾನೆ, ನಂಗೆ ಜ್ಞಾನ ಆಗುದ್ಲೆ. ಮತ್ತು ನೀನು ಗುಡಿ ಬಿಡಿ ಬಂದು ಹೋಗೋಟೊತ್ತಿಗೆಲ್ಲಾರು ನಂಗೆ ಮತ್ತೆ ಮರ್ತೋದ್ರೆ ಮತ್ತದೇ ಬೇಜಾರಾಗ್ತದೆ. ಅದು ನೀನು ಬೇರೆ ಈ ವರ್ಷ ನಮ್ಮಲ್ಲಿ ಟಮಟ ಮಾಡ್ಲಾ ಅಂತಿದ್ಯಲ್ಲ. ನಾನು 4 ಟಮಟ 4 ಚಕ್ಲೇನೇನು ಎಣ್ಣೆ ಜಿಡ್ಡು ಹಾಕೊಂಡು ಕೂತವ ಎಂಥದೇನ ಎಂತಾರಾಗಲಿ ಅಂತ ಎತ್ತಿಟ್ಟಿನಿ. ನೀವು ಹೋಗೋಟೊತ್ತಿಗೆ ಕೇಳತ್ತಾನೆ, ಮತ್ತೆಲ್ಲ ನಂಗೆ ಮರ್ತೋದ್ರೆ ಮತ್ತಿಲ್ಲ ಜ್ಞಾನನೇ ಆಗೋದ್ಲೆ. ಓ ಅಮ್ಮ ನೀನೊಂದು ಮರತ್ತಿ, ಏನು ಈ ಕಾಂಡ್ಲನ್ನೇ ಮರತ್ತಿ, ಏನು ಟಮಟ ತಿಂದಿರ ಆಗೋದ್ಲ? ನಮ್ಮಲ್ಲಿ ಹುಡುಗರಲ್ಲೇ ಏನು ಭಾಳ ಇಷ್ಟಪಡೋದಿಲ್ಲ. ನಂಗೆ ಇಷ್ಟ, ನಮ್ಮ ಮನೆಯವರಿಗೆ ಇಷ್ಟ ಹಾಕ್ಬಿಟ್ಟೆ. ಈಗಿನ ಹುಡುಗರು ಟಮಟ ತಿಂತವಂತ ಮಾಡಿದ್ಯಾ? ಓಕೆ, ಕುರ್ಕ್ಮೆವರೆಗೂ ಸರಿ ಸಿಗ್ತದಲ್ಲ, ಹಾಗಿದ್ದಲ್ಲ ಇಲ್ಲೇ ನಮಗೆ ಅವಾಗ ತಿನ್ನುಕೋತಿರ್ಲ ಎಂತ ಸಿಗ್ತಿರ್ಲ. ಅದು ಎಂಥದ್ದು ಹಬ್ಬದಲ್ಲಿ ಅಂತ ತಿಂಡಿ ಮಾಡ್ತಾರಂತ ಕಾಯ್ತಿದ್ದೆ. ಇವಕ್ಕ ಟಮಟ ಇಟ್ಕೊಟ್ಟೆ ಅದೇ ಅಂತವೆ ಹುಟ್ಟು ಕೊಟ್ಟರು ತಿನ್ನೋದ್ಲ ಅಂತೀನಿ. ಸುಮ್ಮನಿರು. ಇದು ಯಾರಿಗಾರು ಕೊಡೋದು ಬಿಟ್ಟಿದ್ಯಾ ಮನೇಲಿ ಹುಡುಗರು ಮಕ್ಕಳಿಗೆಲ್ಲ? ಇನ್ನೂ ಎಂಥದ್ದೇ ಮನೆಯಿಂದ ಹಂಗಾರೆ ನಾವೇನು ಅವರಿಗೆಲ್ಲ ಗೊತ್ತಾದ್ರೆ ಅಂತ ಅನ್ಕೊಂತಾರೆ ಹೇಳು. ಪೂರ್ತಿ ತೆಗ್ದೆಲ್ಲ ಮಗಳ ಮನೆಗೆ ಹೊರ್ಸಿ ಕಳಿಸಿದ್ರು ಅಂತ ನೀನು ಕೊಡೋದು ನಾಲ್ಕು. ಅದಕ್ಕೊಂದು ಮಾತು ಕೇಳ್ಬೇಕಾ ನಾವು? ನೀ ಬರೀ ಒಂಥರ ಕಣೆ ಅಮ್ಮ, ಹಿಂಗೊಂದು ಎಂತ ಅಂದಾಜಾಗೋದ್ಲ ಕಣೆ. ನೀನು ಸುಮ್ಮನೀರು ಸಾಕತಾ. ಓಹೋ, ನಾವು ಮಾಡಿಟ್ಟಿದ್ದೆ ಬಂದು ಬೆಳಗೋದು ಈಗ. ಅವ್ರೆಂಥರ ಮಾಡಿಟ್ಟಾರೇನು? ಸುಮ್ಮನೀರು. ಮಗಳಿಗೆ ಹೊರಿಸ್ತೆ ಮತ್ತೆ ಯಾರಿಗೆ ಹೊರಿಸೋದು? ಎಲ್ಲರ ಮಲ್ಲುವ ಆಸ್ತಿ ತಗೊಂಡು ಹೋಗ್ಯಾರ ಗೊತ್ತದೇನೋ. ಮಕ್ಕಳು ಹೆಣ್ಮಕ್ಳು ಈಗೆಲ್ಲ ಹೆಣ್ಮಕ್ಳು ಆಸ್ತಿ ಕೇಳ್ತಾರೆ. ನೀನೇನು ಕೇಳಿದ್ಯೇನ? ನೀನು ಆಗಟ್ಟತಿ ಸುಮ್ಮನಿದೆಯಾ ನೋಡು. ಆಚೀಚೆ ಮನೇಲಿ ಎಲ್ಲರೂ ಅಪ್ಪ ಈಗ ನಮ್ಗೆ ಆಸ್ತಿ ಕೊಡಿ, ಇಲ್ಲಾಂದ್ರೆ ದುಡ್ಡು ಕೊಡಿ, ಈಗೆಲ್ಲ ಕಾನೂನು ಬಂದದಂತೆ. ನೀನೇನಾದ್ರು ಸುದ್ದಿ ಸುಲಾಕೆ ಬಂದಿದ್ದೇನೆ? ಏನಿಲ್ಲ ತಾನೆ. ಅದು ಅಂದಾಜು ಮಾಡ್ಕೊಂಡು ಟ್ಯಾಪನ್ನು ಬಾಯಿ ಮುಚ್ಕೊಂಡು ಇರ್ಬೇಕು. ನೀನು ಸುಮ್ಮನೆ ನೀನು ಮಗಳು ಮನೆಗೆ ಹೊರಿಸ್ತೆ ಮತ್ತೆ ಯಾರ ಮನೆಗೆ ಹೊರಿಸೋದ? ಏನೆಲ್ಲ ಆಸ್ತಿ ಭೂಮಿ ದುಡ್ಡು ಕೊಟ್ಟು ಕಳಿಸ್ತೀನ, ಬಂಗಾರ ಕೊಡ್ತೀನಿ ಅಂತ ಕೊಟ್ಟೀನಿ ಹೇಳಿ ನಿಂಗೆ. ನೀನಾಗಿದ್ದು ಬಾಯಿ ಮುಚ್ಕೊಂಡಿದ್ದೆ. ಈಗಿನ ಕೆಲವು ಹೆಣ್ಮಕ್ಳು ಮನೆ ನೋಡ್ಬೇಕಪ್ಪ ಬಂದು ಏನಿಲ್ಲ ಹಾಗೆ. ನೀನು ಪಾಪ ವರ್ಷಕ್ಕೊಂದ್ಸರಿ ಗೊರೆ ಹಬ್ಬಕ್ಕೆ ಭಾಗ್ಯನ ಕೊಟ್ಟರು ಸಹಿ ಕೊಡ್ತಿದ್ರು ಸಹಿ ಅನ್ನಂಗೆ ಇರ್ತೀಯ. ಇರಲಿ ಬಿಡು ಅಂತ. ಪುಣ್ಯ ಮಾಡಿರ್ಬೇಕು ಇಂಥ ಅಕ್ಕ ತಂಗಿನ ಪಡಿಕೆ ಗೊತ್ತದ. ಯಾವಕ್ಕೆ ಅರ್ಥ ಮಾಡ್ಕೊತಾವ ಮುಂಡಿ ಕುಡ್ದವ. ಅಮ್ಮ ಹೋಗ್ಲಿ ಬಿಡ. ತೋರ್ ಮನೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಎಲ್ಲರನ್ನು ಕೇಳಕ್ಕೆ ಬರೋಕೆ ಏನು ನಮ್ಮಲ್ಲಿ ಚೆನ್ನಾಗೇ ಅದೇ ಆಯ್ತಾ. ಸಾಕು ಕೊಟ್ಟಲ್ಲ ಏನು ಕಡಿಮೆ ಇಲ್ಲ. ಉಣ್ಣಕ್ಕೆ ತಿನ್ನಕ್ಕೆ ದೇವ್ರ ಕೈ ಕಾಲಿಗೆ ಒಂದು ಸುಖ ಕೊಟ್ಟು ಹೊಟ್ಟೆ ಬಟ್ಟೆಗೆ ಇಟ್ಟರೆ ಸಾಕು. ಮನುಷ್ಯನಿಗೆ ಎಷ್ಟಿದ್ರೆ ನೆಮ್ಮದಿ ಇಲ್ಲ. ಹೋಗೋಷ್ಟೊತ್ತಿಗೆ ಏನು ತಗೊಂಡೋಗ್ತೀವ? ಎಷ್ಟಿದ್ರು ಅಷ್ಟೇ ಕಣೆ ಅಮ್ಮ, ಹೋಗೋಷ್ಟೊತ್ತಿಗೆ ಖಾಲಿ ಕೈಯಲ್ಲಿ ಹೋಗೋದು. ಈಗ ನೋಡಿ ಮನೆ ಆಚೆ ಮನೆ ಚಿಕ್ಕಾಯಿ ಹೋತಲ್ಲ, ಏನು ಸ್ವಲ್ಪ ಮಾಡಿತ್ತ ಆಸ್ತಿ ಭೂಮಿ ಅಂತ ಅಂದರೆ ಏನೋ ಸ್ವಲ್ಪ ಮಾಡಿತ್ತಾನೆ. ಹೋಗೋಷ್ಟೊತ್ತಿಗೆ ಏನೋ ತಗೊಂಡೋತಾ? ಏನಿಲ್ಲ. ನೀ ಸುಮ್ಮನೆ ಇರೋಷ್ಟು ದಿನ ಅನ್ನ ಕಟ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು. ನೀನು ಅಷ್ಟೇ ಕಣೆ, ಟೀಯಾಗಿ ಮಾಡೋಕ್ಕೆ ಹೋಗಬೇಡಮ್ಮ. ಅಥವಾ ಗೋಳಾಡೋಷ್ಟೊತ್ತಿಗೆ ಗೋಳಾಡಾಗಿದೆ. ನಿಂಗೆ ಇಲ್ಲಿ ಕೂಡಿದ್ರೆ ಒಂದು 4 ಕೆಲಸ ಮಾಡು. ಅದೇಯ್ಯ ಇಲ್ದಿದ್ರೆ ಸುಮ್ಮನೆ ಆತನ ಮೈ ಹಚ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗಬೇಡ. ಇನ್ನೂ ಏನು ಪ್ರಾಯ ಕೂಡ ಬರೋದಿಲ್ಲ ನಿಂಗೆ ಆತ. ಗೋಳಾಡೋ ಟೈಮಲ್ಲಿ ಗೋಳಾಡ ಆಗಿದೆ ಆತೇನು. ಅಜ್ಜಿ ಏ ಅಜ್ಜಿ ಎಟ್ಲಾಕ್ ಹೋದಿ? ಅಜ್ಜಿ ಏ ಅಜ್ಜಿ. ಓ ನಮ್ಮನೆ ಬಾಲ್ ಕರಿತಾ ಅದನ್ ಕಣೆ, ಬಂದ ಅಂತ ಕಾಣ್ತದೆ. ಇಡ್ತೀನಿ ತಾನೆ.
ನೀ ಎಲ್ಲ ಹೇಳ್ಬೇಡ ಮತ್ತೆ. ಭಾನುವಾರ ಬನ್ನಿ ಆತನ, ಹುಡುಗರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಂದು ದುಬ್ಬ ಹಾಕಿ ಹೋಗಿ ಆತನ. ಬರ್ಲಾ ಹಂಗಾರೆ ಇಡ್ಲಾ? ಬಾಲೆ ಇಲ್ಲಿದ್ದೀನಿ ಕಣ, ಬಂದೆ.